ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಆರ್ ಯೂಟ್ಯೂಬ್ ಚಾನಲ್. ಈಗ ತುಂಬಾ ಜನ ಹುಡುಗರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇರೋದು ಒಂದೇ, ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯ್ತು, ಯಾಕೆ ಇಷ್ಟು ತಡ ಆಗ್ತಿದೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಕ್ಕೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಡೈಲಿ ಕೇಳ್ತಾನೆ ಇದಾರೆ. ನಾವು ಕೂಡ ತುಂಬಾ ಕಡೆ ಇನ್ಫಾರ್ಮೇಶನ್ ಕಲೆಕ್ಟ್ ಆಗ್ತಾ ಇದೆ, ಬಟ್ ಯಾವ್ದೇ ತರ ಬೈಕ್ ಟ್ಯಾಕ್ಸಿ ಇನ್ಫಾರ್ಮೇಶನ್ ಎಲ್ಲೂ ಬರ್ತಾ ಇಲ್ಲ ಆಚೆ. ನೆಕ್ಸ್ಟ್ ಯಾವ ಡೇಟ್ ಅಲ್ಲಿ ಫೈನಲ್ ಜಡ್ಜ್ಮೆಂಟ್ ಆಗುತ್ತೆ ಅನ್ನೋದೇ ಒಂದು ಎಲ್ಲರಿಗೂ ಒಂದು ಕ್ವಶನ್ ಡೌಟ್ ಆಗಿ ಉಳಿದಿದೆ. ಇಲ್ಲಿವರೆಗೂ ಇನ್ನು ಯಾವುದೇ ತರ ಒಂದು ಹೈಕೋರ್ಟ್ ಇಂದ ಅಫಿಷಿಯಲ್ ಎಲ್ಲೂ ಅನೌನ್ಸ್ ಆಗಿಲ್ಲ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಏನ್ ಆಗ್ತಾ ಇರ್ಬೋದು, ಇದ್ರ ಬಗ್ಗೆ ಚರ್ಚೆ ಎಲ್ಲ ನಡೀತಾ ಇದೆ ಅಂದ್ರೆ ಖಂಡಿತ ಆಗಿದೆ. ಚರ್ಚೆ ಎಲ್ಲ ಮುಗ್ದಿದೆ, ವಾದ ವಿವಾದ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಏನಿದ್ರು ಜಡ್ಜ್ ಸಾಹೇಬ್ರು ಅಷ್ಟೇ ಯೋಚನೆ ಮಾಡಿ ಫೈನಲ್ ಆಗಿ ಏನ್ ಕೊಡ್ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಮಾತ್ರ ತೀರ್ಪು ಉಳಿದಿದೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಇವಾಗ ಬೈಕ್ ಟ್ಯಾಕ್ಸಿ ಮಾಡೋರು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ, ಆಟೋ ಓಡಿಸೋರು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ, ಯಾರೇನ್ ರಿಚ್ ಪೀಪಲ್ಸ್ ಅಲ್ಲ. ಹಂಗಾಗಿ ಈಗ ಒಬ್ರಿಗೊಂದು ಮಾಡಕ್ ಆಗಲ್ಲ. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಇದರಲ್ಲಿ ಮಾಡ್ತಕ್ಕಂಥ ಲಕ್ಷಾಂತರ ಜನಕ್ಕೂ ಕೂಡ ಕೆಲಸ ಹೋಗುತ್ತೆ. ನಾಳೆ ದಿವಸ ಅವ್ರಿಗೂ ನಿರುದ್ಯೋಗ ಸಮಸ್ಯೆ ಅಷ್ಟು ಆಗುತ್ತೆ. ಇದರಿಂದ ಅವರ ಫ್ಯಾಮಿಲಿ ಕೂಡ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಹಂಗಾಗಿ ಏನ್ ಮಾಡ್ಬೇಕು ಅಂತ ಗೌರ್ಮೆಂಟ್ಗೂ ಸ್ವಲ್ಪ ಗೊಂದಲ. ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿ ಜಾಸ್ತಿ ಆಗಿದೆ. ಗೊತ್ತಿರ್ಬೇಕು, ಇವಾಗ ರಾಜ್ಯ ಸರ್ಕಾರ ಏನೇ ಖಡಾಖಂಡಿತವಾಗಿ ಹೇಳ್ತಾ ಇದೆ, ನಮ್ಗೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ನಮಗೆ ಬೇಡ. ನಮ್ಮ ಸ್ಟೇಟ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಅಲ್ಲಿ, ನಮ್ಮ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಬೇಡ. ಇದರಿಂದ ಪ್ರಾಬ್ಲಮ್ಗಳು ಜಾಸ್ತಿ ಇದಾವೆ ಅಂತ ರಾಜ್ಯ ಸರ್ಕಾರ ಹೇಳ್ಬಿಟ್ಟಿದೆ. ಏನೊಂದು ಕಮಿಟಿ ರಚನೆ ಮಾಡಿದಾರಲ್ಲ, ಅವರು ಕೂಡ ರಾಜ್ಯ ಸರ್ಕಾರ ಪರವಾಗಿನೇ ಕಮಿಟಿ ರಚನೆ ಮಾಡಿ ಬೈಕ್ ಟ್ಯಾಕ್ಸಿ ವಿರೋಧವಾಗಿನೇ ಎಲ್ಲ ಅವರ ಒಪಿನಿಯನ್ ಸಲ್ಲಿಸ್ಬಿಟ್ಟಿದ್ದಾರೆ. ಆದ್ರೆ ಇದನ್ನೇ ಫೈನಲ್ ಆಗಿ ಇಟ್ಕೊಂಡು ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ ಆಗಲ್ಲ ಇವತ್ತು. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಇವ್ರು ಹೇಳಿದ ತಕ್ಷಣ ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ಅಟ್ಯಾಚ್ ಆಗಿದ್ದಾರೆ, ಹಂಗೆ ಪಬ್ಲಿಕ್ಸ್ಗೂ ಅಷ್ಟೇನೆ ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ಇವತ್ತು ಎಲ್ಲರೂ ಜನ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡೋದೇನ್ ಕೇಳೋ, ದುಡ್ಡಿಗೋಸ್ಕರ. ಪ್ರತಿಯೊಬ್ರು ಅಷ್ಟೇ, ಇವತ್ತು ಹೊಡೆದಾಟ ಬಡದಾಟ ಜಗಳ ಜಂಜಾಟ ಏನ್ ಕೇಳಿ ಎಲ್ಲ ದುಡ್ಡಿಗೋಸ್ಕರನೇ. ಫೈನಲ್ ಆಗಿ ಬರೋದು ಇದೇನೆ. ಹಂಗಾಗಿ ಇದಕ್ಕೋಸ್ಕರ ಎಷ್ಟು ಜನ ಕಷ್ಟ ಬಿದ್ದು ಡ್ಯೂಟಿ ಮಾಡ್ತಾ ಇದಾರೆ. ಸಡನ್ ಅಂತ ಬ್ಯಾನ್ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ, ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಯೋಚನೆ ಮಾಡ್ಬೇಕು, ಬ್ಯಾನ್ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಅದು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಹಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂತ ಇದಾರೆ ಇದ್ರ ಬಗ್ಗೆನೆ. ಈಗ ರಾಜ್ಯ ಸರ್ಕಾರದ ಫೈನಲ್ ಡಿಸೈಡ್ ತಗೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇದೇನೇ ಇದ್ರೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕಂತ ಒಂದು ಜಡ್ಜ್ಮೆಂಟ್ ಕೊಡೋದು ಹೈಕೋರ್ಟ್ಗೆ ಸಂಬಂಧಪಟ್ಟಿದ್ದು. ಹಂಗಾಗಿ ಏನಾಗಿದೆ, ಇವತ್ತು ಬೈಕ್ ಟ್ಯಾಕ್ಸಿ ತುಂಬಾ ವರ್ಷದಿಂದ ನಡೆಸ್ಕೊಂಡ್ ಬಂದಿರೋದ್ರಿಂದ ಹಂಗೆ ಬೇರೆ ಸ್ಟೇಟ್ ಅಲ್ಲಿ ಎಲ್ಲ ರನ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ಯೋಚನೆ ಮಾಡಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದೇ ಬರುತ್ತೆ, ಬರಲ್ಲ ಅನ್ನೋ ಮಾತೇ ಇಲ್ಲ ಕರ್ನಾಟಕದಲ್ಲಿ. ಅದಕ್ಕೆ ಆದಂತ ಒಂದು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಹೊಸದಾಗಿ ತಂದು ಪರ್ಮಿಷನ್ ಕೊಡ್ತಾರೆ. ಇಂತಿಷ್ಟು ಜನ ಮಾತ್ರ ಮಾಡ್ಬೇಕಾಗತ್ತೆ ಒಂದು ಕಂಪ್ನಿಲಿ ಇಂಥವ, ಮತ್ತೆ ಇಂಥ ವೆಹಿಕಲ್ಸ್ ಮಾತ್ರ ಮಾಡಬೇಕು. ಇಷ್ಟು ಹಳೆ ಗಾಡಿಗಳೆಲ್ಲ ಅದರ ಕಸ್ಟಮರ್ ಪಿಕಪ್ ಡ್ರಾಪ್ ಮಾಡಂಗಿಲ್ಲ. ಈ ತರ ಕೆಲವೊಂದು ರೂಲ್ಸ್ ತಂದು ಖಂಡಿತ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರುತ್ತೆ. ಬಟ್ ಕಂಪ್ಲೀಟ್ ಬ್ಯಾನ್ ಆಗಕ್ ಸಾಧ್ಯನೇ ಇಲ್ಲ. ತುಂಬಾ ವರ್ಷದಿಂದ ರನ್ ಆಗ್ತಾ ಇರೋದ್ರಿಂದ ಬ್ಯಾನ್ ಆದ್ರೆ ತುಂಬಾ ಜನ ಕೆಲಸ ಹೋಗುತ್ತೆ. ಇದರಿಂದ ಪಬ್ಲಿಕ್ಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಏನಾಗುತ್ತೆ ಅಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಂದ್ರೆ ಇನ್ನು ಹೊಸ ಹೊಸ ಆಟೋಗಳು ಜಗಳ ಸಂಖ್ಯೆನೂ ಜಾಸ್ತಿ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಗೊತ್ತಿರ್ಬೇಕು, ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಂದ್ರೆ ಆರ್ಡರ್ಸ್ ಜಾಸ್ತಿ ಆಗ್ಬಿಡುತ್ತೆ. ಇನ್ನ ಇರೋದೇ ಕ್ಯಾಬು ಆಟೋ ಎರಡಕ್ಕೇನೆ. ಅವಾಗ ಏನಂತೆ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಇನ್ನು ಅವಾಗ ಆಟೋ ತಗೊಳೋ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಕಾರ್ ತಗೊಳೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವಾಗ ಏನಂತೆ ಟ್ರಾಫಿಕ್ ಸಮಸ್ಯೆ ಇನ್ನ ಬೆಂಗಳೂರಲ್ಲಿ ಜಾಸ್ತಿ ಆಗೋಗುತ್ತೆ. ಇದನ್ನು ಎಲ್ಲ ಒಂದು ಕಾರಣದಿಂದ ಯೋಚನೆ ಮಾಡಿ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ಬೆಂಗಳೂರಲ್ಲಿ ಟ್ರಾಫಿಕ್ ಕಮ್ಮಿ ಮಾಡ್ಬೋದು, ಒಂದು ಪ್ಲಸ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಏನಪ್ಪಾ ಅಂದ್ರೆ, ಒಂದು ಕಸ್ಟಮರ್ ಶಾರ್ಟ್ ಟೈಮ್ ಅಲ್ಲಿ ಅವ್ರನ್ನ ಪಿಕಪ್ಗೆ ರೀಚ್ ಮಾಡಬಹುದು. ಎಲ್ಲ ಒಂದು ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗೋದಿರ್ಲಿ, ಮೆಡಿಕಲ್ಗೆ ಹೋಗೋದಿರ್ಲಿ, ಮಕ್ಕಳು ಸ್ಕೂಲ್ಗೆ ಹೋಗೋದಿರ್ಲಿ, ಒಂದು ಶಾರ್ಟ್ ಟೈಮ್ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್. ಇನ್ನು ಗೊತ್ತಿರೋ ವಿಚಾರ ಏನಪ್ಪಾ ಅಂದ್ರೆ, ಒಂದು ಕಡಿಮೆ ಜಾಗ ತಗೊಳುತ್ತೆ ಯಾವ್ದು ಬೈಕ್. ಇವಾಗ ಆಟೋ ಕಾರ್ ತಗೊಂಡು ನೋಡಿದ್ರೆ ಒಂದು 3 ಬೈಕ್ 4 ಬೈಕ್ ಹೋಗ್ಬೋದು ಒಂದು ಕಾರ್ ಆಟೋ ಹೋಗೋ ಜಾಗದಲ್ಲಿ. ಅದೇ ಬೈಕ್ ಕಡಿಮೆ ತಗೊಳೋದ್ರಿಂದ ಏನಾಗುತ್ತೆ, ಪ್ಲೇಸ್ ಕಮ್ಮಿ ಆಗುತ್ತೆ, ಟ್ರಾಫಿಕ್ ಕಮ್ಮಿ ಆಗುತ್ತೆ, ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ, ಮತ್ತೆ ಜನಗಳಿಗೆ ಕೆಲಸನೂ ಕೂಡ ಸಿಗ್ದಂಗೆ ಆಗುತ್ತೆ. ಇಷ್ಟು ಜನ ಕೆಲಸ ಹೋದ್ರೆ ಬೇರೆ ಯಾವ್ದು ಕಂಪ್ನಿ ಮುಂದೆ ಬರಕ್ ಆಗಲ್ಲ. ಇವತ್ತು ಅನ್ಎಜುಕೇಟೆಡ್ ಇರ್ತಾರೆ, ಎಷ್ಟೋ ಜನ ಬೈಕ್ ಟ್ಯಾಕ್ಸಿ ಮಾಡಲ್ಲ, ಓದಿರಲ್ಲ, ವಯೇಜ್ ಆಗಿರ್ತಾರೆ. ಅವ್ರಿಗೆಲ್ಲ ಬೇರೆ ಕಂಪ್ನಿ ಕೆಲಸ ಕೊಡಕ್ ಹೆಂಗಾಗತ್ತೆ, ಮುಂದೆ ಕೊಡಕ್ ಆಗತ್ತಾ? ಇದ್ರಲ್ಲಿ ಒಂದು 30-40 ಸಾವಿರ ದುಡಿತಾ ಇರ್ತಾರೆ. ಇವರೆಲ್ಲ ಹೋಗಿ 15-20 ಸಾವಿರ ಕೆಲಸ ಮಾಡಿದ್ರೆ ಅವ್ರು ಹೆಂಗ್ ಮೇಂಟೈನ್ ಮಾಡಕ್ಕಾಗತ್ತೆ ಫ್ಯಾಮಿಲಿನ? ಆಗಲ್ಲ. ಇವೆಲ್ಲವನ್ನು ಯೋಚನೆ ಮಾಡ್ಬೇಕಾಗತ್ತೆ. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಮೈನಸ್ ಪಾಯಿಂಟೇ ನಾವು ತಗೊಂಡು ಹೋಗಕ್ ಆಗಲ್ಲ, ಪ್ಲಸ್ ಪಾಯಿಂಟ್ ಯೋಚನೆ ಮಾಡ್ಬೇಕು.
ಇದು ಬ್ಯಾನ್ ಆದ್ರೆ ಎಷ್ಟು ಜನಕ್ಕೆ ಏನೇನ್ ತೊಂದರೆ ಆಗುತ್ತೆ, ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಎಲ್ಲಾದ್ನೂ ಯೋಚನೆ ಮಾಡಿ ಫೈನಲ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಾಗತ್ತೆ ಜಡ್ಜ್ಮೆಂಟ್ ಅವರು, ಜಡ್ಜ್ ಸಾಹೇಬ್ರು. ಅದಕ್ಕೋಸ್ಕರ ಅವ್ರು ಯೋಚನೆ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ಅಂತ. ರಾಜ್ಯ ಸರ್ಕಾರ ಹೇಳಿದ ತಕ್ಷಣ ಬೈಕ್ ಟ್ಯಾಕ್ಸಿ ಅದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ ಕರ್ನಾಟಕದಲ್ಲಿ, ಯಾಕಂದ್ರೆ ಅವ್ರದೇ ಫೈನಲ್ ಡಿಸೈಡ್ ಆಗಲ್ಲ. ಜಡ್ಜ್ ಸಾಹೇಬ್ರದೇ ಫೈನಲ್ ಡಿಸೈಡ್. ಅವ್ರೇನ್ ಅಫಿಷಿಯಲ್ ಆಗಿ ಫೈನಲ್ ಅನೌನ್ಸ್ ಮಾಡ್ತಾರೋ ಅವ್ರದೇ ನಡೆಯೋದು. ನೆಕ್ಸ್ಟ್ ಆಮೇಲೆ ಮತ್ತೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಕೇಸ್ ಹಾಕುವಂತಾರ, ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಎಲ್ಲಿ ಹೋಗುತ್ತಾ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಕರ್ನಾಟಕದಿಂದ ಏನೇ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು ಬೈಕ್ ಟ್ಯಾಕ್ಸಿ ಬೇಕೋ ಬೇಡ ಅನ್ನೋದು ಜಡ್ಜ್ ಸಾಹೇಬ್ರ ಮುಂದೆನೇ ಇರುತ್ತೆ, ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ಇಷ್ಟು ದಿವಸ ಅಂತಾನು ಇದರ ಪರವಾಗಿ ವಾದ ವಿವಾದ ಎಲ್ಲ ನಡೆದು ಎಲ್ಲ ಮುಗಿದೋಗಿದೆ, ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಅಪ್ಡೇಟ್ ಮಾಡಾಗಿದೆ ಕೋರ್ಟ್ಗೆ. ಅವರು ಕೂಡ ಎಲ್ಲ ಚರ್ಚೆ ಮಾಡಿದ್ದಾರೆ, ಒಂದಿಷ್ಟು ಕಾಲ ತಗೊಂಡಿದ್ದಾರೆ ಟೈಮ್. ಮುಂದಿನ ದಿನಗಳಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದಾ, ಇಲ್ಲ ಬೈಕ್ ಟ್ಯಾಕ್ಸಿ ಏನಾದ್ರು ಪ್ಲಸ್ ಪಾಯಿಂಟ್ ಏನಾರು ಇದೆಯಾ, ಇಲ್ಲ ಈ ಮೈನಸ್ ಏನಾರು ಆಗ್ತಾ ಇದೆಯಾ, ಇಲ್ಲ ಆಟೋ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಅನ್ನೋದು ಎಲ್ಲ ಒಂದು ಯೋಚನೆ ಮಾಡಿ ಡಿಸಿಷನ್ ಕೊಡೋಕ್ಕೋಸ್ಕರ ಸ್ವಲ್ಪ ಲಾಂಗ್ ಟೈಮ್ ತಗೊಂಡಿದ್ದಾರೆ. ಈಗ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಘಟನೆಗಳೆಲ್ಲ ಗೊತ್ತಿರಬೇಕು. ಮೈಸೂರಲ್ಲಿ, ಬೆಂಗಳೂರಲ್ಲಿ, ಹಾಸನಲ್ಲಿ ಸ್ವಲ್ಪ ಬೈಕ್ ಟ್ಯಾಕ್ಸಿ ಮೇಲೆ ತುಂಬಾ ದಬ್ಬಾಳಿಕೆ ಜಾಸ್ತಿನೇ ಆಯ್ತು. ಇವು ಎಲ್ಲ ಒಂದು ನೋಟಿಸ್ ಆಗಿದೆ ಹೈಕೋರ್ಟ್ ಅಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ, ಖಂಡಿತ ನೋಟಿಸ್ ಪಾಯಿಂಟ್ ಮಾಡಿದ್ದಾರೆ ಜಡ್ಜ್ ಸಾಹೇಬ್ರು. ಇದೆಲ್ಲ ಒಂದು ಬೈಕ್ ಟ್ಯಾಕ್ಸ್ಗೆ ಪ್ಲಸ್ ಪಾಯಿಂಟೇ ಆಗುತ್ತೆ ಮುಂದಿನ ದಿನಗಳಲ್ಲಿ. ಎಷ್ಟೋ ಜನ ಹೇಳ್ತಿದ್ರು ಆಟೋ ಡ್ರೈವರ್ಸೇ, ಯಾವ್ದೇ ಒಂದು ಹೈಕೋರ್ಟ್ ಅಲ್ಲಿ ಪರ್ಮಿಷನ್ ಬರೋವರೆಗೂ ಯಾರು ಬೈಕ್ ಟ್ಯಾಕ್ಸಿ ಮೇಲೆ ದಬ್ಬಾಳಿಕೆ ಮಾಡಬೇಡಿ, ಬೈಬೇಡಿ, ಹೊಡಿಬೇಡಿ ಅಂತ. ಆದ್ರೂ ಈ ಕೆಲಸ ಮಾಡಿದಾರ ಅವರು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಇದೆಲ್ಲ ಆಗಿರೋದು ಒಂದು ಹೈಕೋರ್ಟ್ ಅಲ್ಲಿ, ಇವೆಲ್ಲ ನೋಟಿಸ್ ಆಗೇ ಆಗುತ್ತೆ. ನೋಡ್ತಾರೆ ಅವರು ಕೂಡ ಎವ್ರಿ ಡೇ, ಅವರು ಜಡ್ಜ್ ಸಾಹೇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿರ್ತಾರೆ, ನೋಡ್ತಾ ಇರ್ತಾರೆ. ಎಲ್ಲ ಗೊತ್ತಾದಾಗ ಏನಾಗುತ್ತೆ, ನಾಳೆ ದಿವಸ ಇವಾಗಲೇ ಇಷ್ಟು ತೊಂದರೆ ಕೊಡ್ತಾ ಇರೋರು ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಇನ್ನೂ ಎಷ್ಟು ಪಬ್ಲಿಕ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಂಗಾಗಿ ಇದೆಲ್ಲ ಬ್ಯಾನ್ ಆಗೋದು ಬೇಡ, ಇದಕ್ಕೆ ಆಗುತ್ತೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಕೊಡೋಣ ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ. ಹಂಗಾಗಿ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಎಲ್ಲೂ ಹೋಗಲ್ಲ, ಬೆಂಗಳೂರು ಬಿಟ್ಟು ಇದ್ದೇ ಇರುತ್ತೆ. ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಬರುತ್ತೆ ಹೊಸದಾಗಿ, ಅಷ್ಟು ಬಿಟ್ರೆ ಲೀಗಲ್ ಆಗಿ ಬರುತ್ತೆ. ಇಷ್ಟು ಸ್ವಲ್ಪ ಇಲ್ಲಿಗಲ್, ಇವಾಗ ಓಡ್ತಾ ಇರೋದು ಇಲ್ಲಿಗಲ್ ಅಂತಾನೆ, ಬಟ್ ಪ್ರೆಸೆಂಟ್ಲಿ ಪರ್ಮಿಷನ್ ಇಲ್ಲ, ಕೇಸ್ ನಡೀತಾರೆ ಇಲ್ಲಿಗಲ್ ಅಂತಾರೆ. ಬಟ್ ಪರ್ಮಿಷನ್ ಬಂದ್ರೆ ಅದು ಲೀಗಲ್ ಆಗಿ ಬರುತ್ತೆ ನಮ್ಮ ಬೆಂಗಳೂರಿಗೆ. ಅವಾಗ ಯಾರ್ದು ಏನ್ ಭಯ ಇರಲ್ಲ, ಎಲ್ಲಾರು ಧೈರ್ಯ ಡ್ಯೂಟಿ ಮಾಡ್ಬೋದು. ಮತ್ತೆ ಏನಾಗಪ್ಪ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿ ಮಾಡೋರು ಕೂಡ. ಗೊತ್ತಿರ್ಬೇಕು, ಈ ಲೀಗಲ್ ಆಗಿ ಪರ್ಮಿಷನ್ ಬಂತಂದ್ರೆ ಇಮಿಡಿಯೇಟ್ ಕೆಲಸ ಬಿಟ್ಟಿರೋರೆಲ್ಲ ಮತ್ತೆ ಓಪನ್ ಆಗ್ಬಿಡ್ತಾರೆ ಬೈಕ್ ಟ್ಯಾಕ್ಸಿಗೆ. ಮುಂಚೆ ಮಾಡ್ತಾ ಇದ್ರಲ್ಲ ಅವಾಗಿರ್ತಕ್ಕಂಥ ಜನಸಂಖ್ಯೆ ಬೈಕ್ ಟ್ಯಾಕ್ಸಿಲಿ ಇವಾಗ ಪ್ರೆಸೆಂಟ್ ಇರೋದ್ಕು ತುಂಬಾ 1 to ಡಬಲ್ ಆಗಿ ಹೋಗಿದ್ದಾರೆ. ಇದರಿಂದ ಏನಾಗ್ತದೆ, ಆರ್ಡರ್ ಕಮ್ಮಿ ಇಂದಂಗೆ ಆಗ್ತದೆ ಅಷ್ಟೇ ಹುಡುಗರಿಗೆ. ಬಟ್ ಆರ್ಡರ್ ಅದೇ ಕಾರಣಕ್ಕೆ ಕಮ್ಮಿ ಇಲ್ಲ, ಅಷ್ಟೇ ಇದೆ ಆರ್ಡರ್ ಡಿವೈಡ್ ಆಗ್ತಾ ಇದೆ ಹುಡುಗರು ಜಾಸ್ತಿ ಆಗೋದ್ರಿಂದ ಬತ್ ಆರ್ಡರ್ ಮಾಡೋದಕ್ಕೆ ಒಬ್ನಿಗೆ 5 ಆರ್ಡರ್ ಹೋಗ್ತಾ ಇದೆ. ಅವಾಗ ಏನಾಗ್ತಿದೆ, ಹುಡುಗರಿಗೆ ಆರ್ಡರ್ ಕಮ್ಮಿ ಆಗಿದೆ ಅನಿಸ್ತದೆ, ಬಟ್ ಯಾವ್ದೇ ಕಾರಣಕ್ಕೆ ಕಮ್ಮಿ ಆಗಿಲ್ಲ, ಹುಡುಗರು ಜಾಸ್ತಿ ಆಗಿದ್ದಾರೆ ಅಷ್ಟೇನೆ. ಇನ್ನು ಮುಂದಿನ ದಿನಗಳಲ್ಲಿ ಪರ್ಮಿಷನ್ ಬಂದ್ರೆ ಇನ್ನೂ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ ಜಾಸ್ತಿನೇ ಇದೆ ಬೈಕ್ ಟ್ಯಾಕ್ಸಿಗೆ. ಹಂಗಾಗಿ ಅದಕ್ಕೋಸ್ಕರ ಬಂದ್ರು ಪರ್ಮಿಷನ್, ಅದಕ್ಕೆ ಒಂದು ಕಂಪ್ನಿಗೆ ಇಷ್ಟು ಜನ ಇರಬೇಕು, ಇಲ್ಲ ಇಂಥ ವೆಹಿಕಲ್ ಅಲ್ಲೇ ಬೈಕ್ ಟ್ಯಾಕ್ಸಿ ಮಾಡಬೇಕು, ಇಂಥ ರೂಲ್ಸ್ ಇರಬೇಕು, ಅವ್ರ ಹೆಸರಲ್ಲೇ ಇರಬೇಕು, ಬೈಕು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಅವ್ರ ಹೆಸರಲ್ಲೇ ಇರಬೇಕು ಅನ್ನೋ ಒಂದು ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಅಂದ್ರೆ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಗುತ್ತೆ. ಅವಾಗ ಇರ್ತಕ್ಕಂಥ ಎಲ್ಲಾ ರೈಡರ್ಸ್ ಅನ್ನು ಆರಾಮಾಗಿ ಡ್ಯೂಟಿ ಮಾಡ್ಬೋದು, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಬಟ್ ಏನು ರೂಲ್ಸ್ ತರದನೆ ಇವಾಗ ಹೆಂಗಿದೆ ಹಂಗೇನೆ ಪರ್ಮಿಷನ್ ಕೊಟ್ಬಿಟ್ರೆ ನಾಳೆ ದಿವಸ ಯಾರಿಗೂ ಡ್ಯೂಟಿ ಮಾಡಕ್ಕಾಗಲ್ಲ, ಎಲ್ಲರಿಗೂ ಕಷ್ಟನೇ. ಆರ್ಡರ್ ಬರಲ್ಲ, ಬೆಳಿಗ್ಗಿಂದ ನೈಟ್ ವರ್ಗು ಮಾಡಿದ್ರು 1000 ರೂಪೀಸ್ ಅರ್ನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಅದಕ್ಕೋಸ್ಕರ ಹೇಳ್ತಾ ಇರೋದು, ಬೈಕ್ ಟ್ಯಾಕ್ಸಿ ಬಂದ್ರು ಅದಕ್ಕಾದ ಒಂದು ಸಪರೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದೆ ಜಾರಿ ಮಾಡ್ಬೇಕು ಬೆಂಗಳೂರಲ್ಲಿ ಲೀಗಲ್ ಆಗಿ. ಇಲ್ಲಾಂದ್ರೆ ತುಂಬಾ ಕಷ್ಟ, ಹುಡುಗರಿಗೂ ಕೆಲಸ ಮಾಡಕ್ಕಾಗಲ್ಲ, ಯಾರಿಗೂ ಆಗಲ್ಲ. ಎಷ್ಟೋ ಜನ ಇವತ್ತು 50% ನಮ್ಮ ಕನ್ನಡಿಗರು ಕೆಲಸ ಮಾಡ್ತಾ ಇದ್ರೆ, ಇನ್ನ 50% ಹೊರಗಿಂದ ಬಂದಿರೋರು ಕೆಲಸ ಮಾಡೋರು ಇದಾರೆ ಇಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ, ಡೆಲಿವರಿ ಫೀಲ್ಡ್ ಅಲ್ಲಿ ಟೋಟಲ್ ಆಗಿ. ಹಂಗಾಗಿ ಅದೆಲ್ಲ ಒಂದು ಯೋಚನೆ ಮಾಡಿ ಪರ್ಮಿಷನ್ಗೆ ಒಂದು ಅಪ್ರೂವಲ್ ಮಾಡ್ಕೊಡ್ಬೇಕು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಏನು ತಡ ಆಗ್ತಾ ಇದೆ ಅಂದ್ರೆ ಈ ಒಂದು ಕೆಲವೊಂದು ಸಣ್ಣ ಪುಟ್ಟ ರೀಸನ್ಗಳಿದಾವೆ, ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದು ಯಾವ್ದೋ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಖಂಡಿತವಾಗಿ ಸದ್ಯದಲ್ಲೇ ಇದೊಂದು ಫೈನಲ್ ಅನೌನ್ಸ್ಮೆಂಟ್ ಬಂದೇ ಬರುತ್ತೆ. ಎಲ್ಲರೂ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ಆದಷ್ಟು ಗ್ರೀನ್ ಸಿಗ್ನಲ್ ನಮ್ಮ ಬೈಕ್ ಟ್ಯಾಕ್ಸಿ ಪರವಾಗಿ ಬರ್ಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳ್ಕೊಂತೀವಿ. ಎಲ್ಲ ಹುಡುಗರು ನೆಮ್ಮದಿಯಾಗಿ ಕೆಲಸ ಮಾಡೋ ತರ ಆಗ್ಲಿ. ಹಾಗೆ ಬೈಕ್ ಟ್ಯಾಕ್ಸಿ ಯಾರೆಲ್ಲ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ಫುಲ್ ಹೆಲ್ಮೆಟ್ ಹಾಕೊಂಡು ಕೆಲಸ ಮಾಡಿ. ನೀವು ಕಸ್ಟಮರ್ಗೂ ಕೂಡ ಅಷ್ಟೇ, ಪ್ಯಾಸೆಂಜರ್ಗೆ ಫುಲ್ ಹೆಲ್ಮೆಟ್ ಕೊಡಿ, ಸೇಫ್ ಅಂಡ್ ಸೆಕ್ಯೂರ್ ಆಗಿ ಡ್ಯೂಟಿ ಮಾಡಿ. ಯಾವುದೇ ತರ ರ್ಯಾಶ್ ಡ್ರೈವ್ ಆಗಿರ್ಬೋದು, ರಾಂಗ್ ರೂಟ್ ಆಗಿರ್ಬೋದು ಹೋಗ್ಬೇಡಿ, ರೂಲ್ಸ್ ಫಾಲೋ ಮಾಡ್ಕೊಂಡು ಡ್ಯೂಟಿ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.